ನಟ ದರ್ಶನ್ ಪುತ್ರನ ಕಾರು ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ನೋಡಿ. ಬೈಕ್ ಸವಾರನೇ ವೇಗವಾಗಿ ಬಂದು ಗುದ್ದಿರೋದು ಪತ್ತೆ ಹಚ್ಚಲಾಗಿದೆ. ಇಲ್ಲಿ ಬೈಕ್ ಸವಾರನೇ ವೇಗವಾಗಿ ಬರ್ತಾ ಇತ್ತ, ತದನಂತರ ಗುದ್ದಿದ್ದಾನೆ ಅನ್ನುವಂಥದ್ದು ಈಗ ಪತ್ತೆ ಹಚ್ಚಲಾಗಿದೆ. ದರ್ಶನ್ ಪುತ್ರ ವಿನೀಶ್ ಕಾರಿನ ಕ್ಯಾಮೆರಾದಲ್ಲಿ ಆ ದೃಶ್ಯ ಏನಿದೆ ಸರಿಯಾಗಿದೆ. ಆರ್ಆರ್ ನಗರದಲ್ಲಿ ಕ್ರಾಸಿಂಗ್ ಸಂದರ್ಭದಲ್ಲಿ ಕಾರು ಬೈಕು ಅಪಘಾತ ಆಗುತ್ತೆ. ಆ ಕರ್ವ್ ಇರುತ್ತೆ, ಆ ತಿರುವಿನಲ್ಲಿ ನಿಧಾನವಾಗಿ ವಿನೀಶ್ ಕಾರು ಚಲಿಸ್ತಾ ಇತ್ತು. ಕಾರು ತಿರುವು ತೆಗೆದುಕೊಳ್ತಾ ಇದ್ದಂತಹ ವೇಳೆ ದಿಢೀರ್ ಅಂತ ಹೇಳಿ ಬೈಕ್ ಬಂದು ಗುದ್ದುತ್ತೆ. ವೇಗವಾಗಿದ್ದಂತಹ ಬೈಕ್ ನಿಯಂತ್ರಣ ಸಿಗದೆ ಕಾರಿಗೆ ಗುದ್ದಿದೆ ಅನ್ನುವಂತಹ ಮಾಹಿತಿ. ದರ್ಶನ್ ಪುತ್ರ ಅಪಘಾತ ಎಸಗಿದ್ದಾನೆ ಅಂತ ಹೇಳಿ ಚರ್ಚೆ ಆಗಿತ್ತಲ್ಲ ನಿನ್ನೆ, ಆತನೇ ಕಾರನ್ನ ಚಲಾಯಿಸಿದ್ದಾನೆ. ಕಾರಿನ ಕ್ಯಾಮೆರಾದಲ್ಲಿ ಆಕ್ಸಿಡೆಂಟ್ ನ ಸೀಕ್ರೆಟ್ ಈಗ ರಿವೀಲ್ ಆಗಿದೆ ನೋಡಿ. ಆ ತಿರುವಿದೆ, ಆ ತಿರುವಿನಲ್ಲಿ ಅವರು ಹೋಗ್ತಾ ಇದ್ರು, ಸಡನ್ ಆಗಿ ಆ ಬೈಕ್ ಬಂದು ಯಾವ ರೀತಿ ಗುದ್ದಿದೆ ಅಂತ ಹೇಳಿ ಆ ಒಂದು ಚಿತ್ರಣವನ್ನ ನಾವು ನಿಮ್ಗೆ ತೋರಿಸ್ತಾ ಇದೀವಿ. ಅವರು ವೇಗವಾಗಿ ಬರ್ತಾ ಇದ್ರು ಬೈಕ್, ಯಾಕಂತಂದ್ರೆ ಅಲ್ಲಿ ಅಕ್ಕಪಕ್ಕ ನಾವು ಗಮನಿಸಿದಾಗೆ ಯಾವುದೇ ಗಾಡಿಗಳು ಓಡಾಡ್ತಾ ಇಲ್ಲ, ಹಾಗಾಗಿ ತುಂಬಾ ಸ್ಪೀಡ್ ಆಗಿ ಬರ್ತಾ ಇದ್ರು. ಹೇಳಿ ಕೇಳಿ ಇವರ ಕಾರು ತಿರುವಿತ್ತು ಅಂತ ಹೇಳಿ ಹೋಗ್ತಾ ಇತ್ತು. ಅವರು ಏಕಾಏಕಿಯಾಗಿ ಬಂದು ಕಾರಿಗೆ ಡಿಕ್ಕಿ ಹೊಡೆದಿದ್ದಾರೆ. ಅದು ಡ್ಯಾಶ್ ಕ್ಯಾಮ್ರಾದಲ್ಲಿ ಸರಿಯಾಗಿದೆ. ಆ ಒಂದು ವಿಜುವಲ್ಸ್ ಅನ್ನ ಈಗ ಒದಗಿಸಿದ್ದಾರೆ ಪೊಲೀಸರಿಗೆ. ಅದನ್ನೇ ನಿಮ್ಗೆ ತೋರಿಸ್ತಾ ಇದೀವಿ. ಯಾಕಂತಂದ್ರೆ ನಿನ್ನೆ ಸಿಕ್ಕಾಪಟ್ಟೆ ಮಾತುಗಳನ್ನ ಕೇಳ್ಪಟ್ವಿ ನಾವು. ದರ್ಶನ್ ಪುತ್ರ ಅಪಘಾತ ಎಸಗಿದ್ದಾನೆ ಅಂತ ಹೇಳಿ, ಸ್ವತಃ ವಿನೀಶೇ ಕಾರನ್ನ ಚಲಾಯಿಸ್ತಾ ಇದ್ದ ಅಂತ ಹೇಳಿ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಸಿ. ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಶಿವು, ನಿನ್ನೆ ಅಷ್ಟೇ ದರ್ಶನ್ ಪುತ್ರನೇ ಕಾರನ್ನ ಚಲಾಯಿಸ್ತಾ ಇದ್ದ ಅನ್ನುವಂತಹ ಮಾಹಿತಿ ಇತ್ತು. ಆದ್ರೆ ಯಾರು ಚಲಾಯಿಸ್ತಾ ಇದ್ರು, ಈಗ ಬೈಕ್ ಸವಾರನದ್ದೇ ತಪ್ಪು ಅಂತ ಹೇಳ್ತಿದಾರಲ್ಲ, ಏನಿದು ಪ್ರಕರಣ? ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾ ಹೋಗೋದಾದ್ರೆ. ದೀಪಾ, ನಿನ್ನೆ ಸುದ್ದಿ ಆಗಿದ್ದಂತ ದರ್ಶನ್ ಮಗ ಕಾರ್ನಲ್ಲಿ ಇದ್ದಂತ ವೇಳೆಯಲ್ಲಿ ಕಾರ್ ಆಕ್ಸಿಡೆಂಟ್ ಆಗಿದೆ ಅನ್ನುವಂಥದ್ದು, ಅಂದ್ರೆ ಕಾರು ದರ್ಶನ್ ಮಗ ವಿನೀಶೇ ಚಲಾವಣೆ ಮಾಡ್ತಾ ಇದ್ದು ಅನ್ನೋ ರೀತಿಯಲ್ಲಿ ಸುದ್ದಿ ಹರಡಿತ್ತು. ಆಗ ತಕ್ಷಣಕ್ಕೆ ಅಲ್ಲಿದ್ದಂತ ಕೆಲವೊಂದು ವಿಡಿಯೋಗಳು ಕೂಡ ವೈರಲ್ ಆಗ್ತಾ ಇತ್ತು. ಆ ವೈರಲ್ ಆದಂತ ವಿಡಿಯೋದಲ್ಲಿ ದರ್ಶನ್ ಮಗ, ದರ್ಶನ್ ಅವರ ಕಾರು ಕೂಡ ಇತ್ತು. ಅಲ್ಲಿ ಬೈಕ್ ಸವಾರರು ಮತ್ತೆ ಇವರ ನಡುವೆ ಕೆಲವೊಂದು ವಾಗ್ಯುದ್ಧ, ಮಾತಿನ ಚಕಮಕಿ ಕೂಡ ನಡೆದಿದ್ದಂಥದ್ದು ಆ ವಿಡಿಯೋದಲ್ಲಿ ವೈರಲ್ ಆಗ್ತಾ ಇದ್ದಂಥದ್ದು. ಈ ಹಿನ್ನೆಲೆಯಲ್ಲಿ ದರ್ಶನ್ ಅವರ ಕಾರು ಅಪಘಾತಕ್ಕೆ ಈಡಾಗಿದೆ ಅನ್ನುವಂತ ರೀತಿಯಲ್ಲಿ ಸುದ್ದಿಗಳು ಬಿತ್ತರ ಆಗ್ತಾ ಇತ್ತು. ಈಗ ಅವರು ಪೊಲೀಸರಿಗೆ ಕೊಟ್ಟಿರುವಂತಹ ಒಂದು ವಿಡಿಯೋದಲ್ಲಿ, ಡ್ಯಾಶ್ ಕ್ಯಾಮೆರಾ ವಿಡಿಯೋದಲ್ಲಿ ಈಗ ಅದರ ಅಪಘಾತದ ಸೀಕ್ರೆಟ್ ರಿವೀಲ್ ಆಗಿದೆ. ಅದರಲ್ಲಿ ಇವರು ಕಾರನ್ನ ಚಲಾಯಿಸ್ಕೊಂಡು ಹೋಗ್ತಿದ್ದಂತ ವೇಳೆಯಲ್ಲಿ ಇನ್ನೊಂದು ಬದಿಯಿಂದ ಬಂದಂತ, ಅಂದ್ರೆ ಟಿ ಆಕಾರದಲ್ಲಿದ್ದಂತ ರಸ್ತೆಯಿಂದ ನಿಧಾನಕ್ಕೆ ಬರ್ತಾ ಇದ್ದಂತ ಒಂದು ಕಾರೇನಿದೆ, ದರ್ಶನ್ ಅವರಿಗೆ ಸೇರಿದಂತ ಕಾರು, ಆ ನಿಧಾನಕ್ಕೆ ಬಂದು ಬಲ ತಿರುವಿಗೆ ಒಂದು ಚೂರು ತಿರುಗಿಸ್ಕೊಳ್ಳುವಂತ ಸಂದರ್ಭದಲ್ಲೇನೆ ಆ ಕಡೆಯಿಂದ ಬರ್ತಿದ್ದಂತ ದ್ವಿಚಕ್ರ ವಾಹನ ಸವಾರರು ಇಮಿಡಿಯೇಟ್ ಆಗಿ ಬಂದು ಕಾರಿನ ಬಲಭಾಗದ ಮುಂಬದಿಗೆ ಗುದ್ದುತ್ತಾರೆ. ಇದು ಈಗ ಡ್ಯಾಶ್ ಕ್ಯಾಮ್ರಾದಲ್ಲಿ ಇರುವಂತ ವಿಡಿಯೋದಲ್ಲಿ ರಿವೀಲ್ ಆಗಿರೋದು. ಹಾಗಾಗಿ ಆ ಗುದ್ದಿದ ತಕ್ಷಣ ಇಬ್ರು ಸವಾರರು ಕೂಡ ಕೆಳಗೆ ಬೀಳ್ತಾರೆ. ಅಂದ್ರೆ ಅತ್ಯಂತ ನಾವು ಆ ಒಂದು ವಿಡಿಯೋವನ್ನ ನೋಡಿದಂತ ಸಂದರ್ಭದಲ್ಲಿ ಅತ್ಯಂತ ಕಡಿಮೆ ವೇಗದಲ್ಲಿ ಇದ್ದಂಥದ್ದು ಕಂಡು ಬರುತ್ತೆ ಕಾರು. ಕಡಿಮೆ ವೇಗದಲ್ಲಿ ಇದ್ದಂಥದ್ದು ಜೊತೆಗೆ ಆ ಕಡೆಯಿಂದ ಬಂದಂತ ದ್ವಿಚಕ್ರ ಸವಾರರೇನೆ ಮೊದಲಿಗೆ ಗುದ್ಕೊಳ್ಳುವಂಥದ್ದು, ಅಂದ್ರೆ ತಕ್ಷಣಕ್ಕೆ ಬಂದಂತ ಸಂದರ್ಭದಲ್ಲೇನೆ ನಿಯಂತ್ರಣ ಸಿಗದೆ ಬ್ರೇಕ್ ಹಾಕಕ್ಕಾಗದೆ ಗುದ್ಕೊಂಡಿರುವಂತದ್ದು ಗೊತ್ತಾಗುತ್ತೆ. ಈ ಹಿನ್ನೆಲೆಯಲ್ಲಿ ಈಗ ಅಪಘಾತ ನಡೆದಂತ ಸಂದರ್ಭದಲ್ಲಿ ದರ್ಶನ್ ಅವರ ಕಾರ್ ಏನಿದೆ, ಆ ಕಾರ್ನ ಚಲಾಯಿಸ್ತಾ ಇದ್ದಿದ್ದು ಕೂಡ ಚಾಲಕ ಅಂತ ಹೇಳಿ ಹೇಳಲಾಗ್ತಾ ಇದೆ. ಈ ವೇಳೆಯಲ್ಲಿ ಅವ್ರ ತಾಯಿ ವಿನೀಶು ಕೂಡ ಕಾರ್ನ ಹಿಂಬದಿಯಲ್ಲಿದ್ರು. ಕಾರ್ನಿಗೆ ಗುದ್ದಿದಂತ ಸಂದರ್ಭದಲ್ಲಿ ಏನಾಯ್ತು ಅಂತ ಇಳಿದು ನೋಡುವಂತದ್ದಕ್ಕೋಸ್ಕರ ವಿನೀಶ್ ಕೆಳಗಡೆ ಇಳಿದಿದ್ದು ಅನ್ನುವಂಥದ್ದನ್ನ ಅವರ ತಾಯಿ ವಿಜಯಲಕ್ಷ್ಮಿ ಕೂಡ ಈಗ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸದ್ಯಕ್ಕೆ ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ದೂರುಗಳು ದಾಖಲಾಗಲಿಲ್ಲ, ಯಾಕಂದ್ರೆ ಅವರೇ ಬಂದು ಗುದ್ದಿರೋದು ಅಂತ ಹೇಳ್ತಾ ಇದ್ದಾರೆ. ಸದ್ಯ ಇವರು ಗುದ್ದಿಲ್ಲ ಅನ್ನುವಂಥದ್ದು ಮಾತ್ರ ಈ ಒಂದು ವಿಡಿಯೋದಿಂದ ರಿವೀಲ್ ಆಗ್ತಾ ಇರೋದು. ದೀಪಾ. ಎಸ್ ಶಿವು ಸಿ, ಥ್ಯಾಂಕ್ ಯು ತುಂಬ ಮಾಹಿತಿಗಾಗಿ.